ಹಲೋ ಗೈಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಏನು ಗೊತ್ತಾ, ಈ ದಿವಸ ನಾನು ನಮ್ಮ ತಂಗಿಯ ಮನೆಗೆ ನಿನ್ನೆ ಸತ್ಯನಾರಾಯಣ ಪೂಜೆ ಇತ್ತು ಆಯಿತಾ. ನಾವೆಲ್ಲರೂ ಮನೆಯವರೆಲ್ಲರೂ ಹೋಗಿದ್ವಿ, ಎಲ್ಲ ನೆಂಟರಿಷ್ಟರು ಎಲ್ಲರೂ ಬಂದಿದ್ದರು. ಪೂಜೆ ಎಲ್ಲ ಚೆನ್ನಾಗಾಯಿತು. ಹಾಗೆಯೇ ಅವ್ರು ಮಾರನೇ ದಿವಸ ನೆಂಟರಿಗೋಸ್ಕರ ನಮ್ಮ ಮನೆಯಲ್ಲಿ ಏನೆಲ್ಲ ಸ್ನ್ಯಾಕ್ಸ್ ಮಾಡಿದ್ದೇವೆ ಟೀ ಜೊತೆಗೆ ಕುಡಿಲಿಕ್ಕೆ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ನಮ್ಮ ಭಾವನವರು ಒಂದು ದೊಡ್ಡದು ಎರಡೆರಡು ಹಲಸಿನಕಾಯಿ ತಂದು ಅದನ್ನು ಕೆತ್ತಿ ಸೊಳೆ ಮಾಡಿ ಕೊಚ್ಚಿ ಇಷ್ಟೊಂದೆಲ್ಲ ಸ್ಲೈಸ್ ಮಾಡಿ ಹೆಚ್ಚಿಟ್ಟಿದ್ದಾರೆ. ನೋಡಿ, ಕಾಣಿಸ್ತಾ ಇದೆಯಾ? ಅದನ್ನೆಲ್ಲ ತಗೊಂಡು ಒಂದು ದೊಡ್ಡದಾದ ಬಾಣಲೆಯಲ್ಲಿ ಹೊರಗಡೆ ನಿನ್ನೆ ಅಡುಗೆಗಂತ ಹೊರಗಡೆ ಅಂಗಳದಲ್ಲಿ ಒಂದು ಟೆಂಟ್ ಮಾಡಿದ್ರಲ್ಲ, ಅಲ್ಲಿ ದೊಡ್ಡದಾದ ಒಂದು ಒಲೆಯಲ್ಲಿ ಬಾಣಲೆಯಲ್ಲಿ ಇಟ್ಟು ಈ ಥರ ಎಲ್ಲ ಕರೆದು ನೋಡಿ, ದೊಡ್ಡ ಪಾತ್ರೆಯಲ್ಲಿ ಬಹಳಷ್ಟು ಹಲಸಿನಕಾಯಿಗಳ ಚಿಪ್ಸನ್ನು ಮಾಡ್ತಾಯಿದ್ದೇವೆ. ನೋಡಿ, ತುಂಬಾ ಮಾಡಿದ್ದೇವೆ. ಒಂದು ದೊಡ್ಡದಾದ ತಪ್ಪಲೆಯಲ್ಲಿ ಒಂದು ಚಿಪ್ಸು ಗರಿ ಗರಂ ಚಿಪ್ಸು ಮತ್ತು ಮೆಣಸಿನಕಾಯಿ ಬಜ್ಜಿ ನೋಡಿ, ಮತ್ತು ಗರಂ ಟೀ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂತ್ಕೊಂಡು ಟೀ ಕುಡಿದ್ವಿ. ಜೊತೆಗೆ ಹಲಸಿನಕಾಯಿ ಚಿಪ್ಸು ಮತ್ತು ಮಿರ್ಚಿ ಬಜೆ ತುಂಬಾ ಸೊಗಸಾಗಿತ್ತು. ಎಲ್ಲರೂ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅತ್ತೆ ಮಾವ ಮಕ್ಕಳು ಎಲ್ಲ ಸೇರಿ ಕೂತ್ಕೊಂಡು ಟೀ ಜೊತೆಗೆ ಮನೆಯದೆಲ್ಲ ಸುಖ ಕಷ್ಟ ಮಾತಾಡಿಕೊಂಡು ಖುಷಿಯಾಗಿ ಆ ಒಂದು ಸಂಜೆಯನ್ನು ಕಳೆದ್ವಿ. ಇದನ್ನು ನಿಮ್ಮ ಜೊತೆ ಕೂಡ ಹಂಚ್ಕೋಬೇಕು ಅನ್ನಿಸ್ತು, ಹಾಗಾಗಿ ತೋರಿಸ್ತಾ ಇದ್ದೇನೆ. ತುಂಬ ಖುಷಿಯಾಗುತ್ತಲ್ವ ಇಂಥ ಒಂದು ಅಕೇಶನ್ಗಳಲ್ಲಿ ಈ ಥರ ಸಂಬಂಧಿಕರೆಲ್ಲ ಕೂತ್ಕೊಂಡು ತಿನ್ನೋದು ಅಂತಂದರೆ ಒಂಥರ ಏನೋ ಮನಸ್ಸಿಗೆ ತುಂಬಾ ಖುಷಿ, ತುಂಬಾ ಆನಂದ. ಆ ಒಂದು ತಿಂಡಿಯಲ್ಲಿರುವ ಅಥವಾ ಆ ಚಹಾದಲ್ಲಿರುವ ಟೇಸ್ಟ್ಗಿನ ನಮ್ಮ ಮಾತುಗಳು, ನಮ್ಮ ನಗು, ನಮ್ಮ ಹಿಂದಿನ ನೆನಪುಗಳು ಎಲ್ಲ ಒಗ್ಗೂಡಿ ಆ ಕುಡಿಯುವಂಥ ಚಹಾ ಮತ್ತು ತಿನ್ನುವಂತಹ ಸ್ನ್ಯಾಕ್ಸು ತುಂಬಾ ವಿಶೇಷವಾಗಿ ದುಪ್ಪಟ್ಟು ರುಚಿಯನ್ನು ಕೊಡುತ್ತೆ. ಅದೇ ಥರ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಯಿತು. ಆ ಒಂದು ಖುಷಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋವನ್ನು ಮಾಡಿದೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಜಾ ಮಾಡಿದ್ವಿ ಮಕ್ಕಳೆಲ್ಲ. ಅದನ್ನು ನಿಮಗೆ ವಿಡಿಯೋ ಮಾಡಲಿಲ್ಲ, ತುಂಬಾ ಗೌಜಿ ಇತ್ತು. ಹಾಗಾಗಿ ಏನೆಲ್ಲ ಸ್ನ್ಯಾಕ್ಸ್ ಮಾಡಿದ್ವಿ ಅಂತ ಹೇಳಿಕೊಂಡು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಮೆಣಸಿನಕಾಯಿ ಬಜ್ಜಿ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಮನೆಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿದವಾಗ ಇಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ, ನಮ್ಮ ಅಣ್ಣ ಮಾಡ್ತಾಯಿದ್ದಾರೆ. ತುಂಬ ಸೊಗಸಾಗಿ ಮಾಡಿದ್ದಾರೆ, ತುಂಬ ರುಚಿಯಾಗಿ ಮಾಡಿದ್ದಾರೆ. ನಾವು ಹೆಣ್ಮಕ್ಳು ನಾವೇ ಮಾಡಿದ್ದು ಚೆನ್ನಾಗಿರುತ್ತೆ ಅಡುಗೆ ಅಂತೀವಿ. ಗಂಡು ಮಕ್ಕಳು ಅಡುಗೆ ಮಾಡೋದ್ರಲ್ಲಿ ಸೂಪರಾಗಿ ಮಾಡ್ತಾರೆ, ತುಂಬ ಟೇಸ್ಟಾಗಿ ತುಂಬ ಫಾಸ್ಟಾಗಿ ಮಾಡ್ತಾರೆ ಅಲ್ವಾ. ನೋಡಿ, ನಮ್ಮ ಅಣ್ಣನು ಒಂದು ದೊಡ್ಡ ಒಂದು ಬುಟ್ಟಿಯಲ್ಲಿ ಆಗುವಷ್ಟು ಮೆಣಸಿನ ಬಜ್ಜಿ ಮಾಡಿದರು. ಎಲ್ಲರೂ ಕೂತ್ಕೊಂಡು ತಿಂದ್ವಿ, ಖುಷಿಪಟ್ವಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.